ಮೈಸೂರಿನ ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ. ಅದನ್ನು ನೋಡೋಕ್ಕೂ ಮುಂಚೆ ಚಿಕ್ಕಮಗಳೂರಿನಲ್ಲೂ ಕೂಡ ಕಲ್ಲು ತೂರಾಟ ಆಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಯಾಕಾಗಿ ಯಾರು ಕಲ್ಲು ತೂರಾಟವನ್ನು ನಡೆಸಿದ್ದು, ಯಾವಾಗ ಆಗಿರೋ ಇನ್ಸಿಡೆಂಟ್ ಇದು, ಎಲ್ಲದರ ಡೀಟೇಲ್ಸ್ ಒಂದೊಂದಾಗಿ ನಿಮ್ಮ ಮುಂದೆ. ಚಿಕ್ಕಮಗಳೂರಿನಲ್ಲಿ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ಆಗಿದೆ. ಹಿಂದೂಗಳ ಮನೆಯನ್ನ ಗುರಿಯಾಗಿಸಿಕೊಂಡು ಪುಂಡರು ಕಲ್ಲು ತೂರಾಟವನ್ನು ನಡೆಸಿರೋದು. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಕಲ್ಲು ತೂರಾಟದಿಂದ ಮನೆಯ ಕಿಟಕಿ ಗಾಜು ಪುಡಿ ಪುಡಿಯಾಗಿದೆ. ಕಿಡಿಗೇಡಿಗಳನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬಟ್ ಯಾವ ಕಾರಣಕ್ಕಾಗಿ ನಡೀತು ಅನ್ನೋದ್ರ ಡೀಟೇಲ್ಸ್ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಎಲ್ಲಾಗಿರೋದು ಅಂತ ಮಾತ್ರ ನಮಗೆ ಗೊತ್ತಾಗ್ತಾ ಇದೆ. ಬಟ್ ಜಾಗಗಳು ಬದಲಾಗ್ತಾ ಇದೆ, ಆದರೆ ಅವರು ಬದಲಾಗ್ತಾ ಇಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಆಗ್ತಾ ಇದೆ. ಮೈಸೂರಿನ ಘಟನೆ ಇನ್ನೂ ಕೂಡ ಹಸಿರಾಗಿದೆ. ನಿಮ್ಗೀಗ ನಾವು ಸಾಕ್ಷಿ ಸಮೇತ ತೋರಿಸ್ತೀವಿ, ವಿವರಿಸ್ತಾ ಹೋಗ್ತೀವಿ. ಮನೆಯ ಕಿಟಕಿ ಗಾಜು ಹೇಗೆ ಧ್ವಂಸಗೊಂಡಿದೆ ಪುಂಡರ ಪುಂಡಾಟಿಕೆಯಿಂದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಇದು. ಈ ಮನೆಯ ಕಿಟಕಿ ಸಾಕ್ಷಿಯನ್ನು ಹೇಳ್ತಾ ಇದೆ, ಮೂಕ ಸಾಕ್ಷಿಯನ್ನು ನುಡಿತಾ ಇದೆ. ಇದು ಕೇವಲ ಒಂದು ಮನೆಯ ಕಿಟಕಿ ಮಾತ್ರ ಪುಡಿ ಪುಡಿ ಆಗಿಲ್ಲ. ಮತ್ತು ಮನೆಯಲ್ಲಿದ್ದಂತಹ ಕಿಟಕಿ ಗಾಜು ನೇರವಾಗಿ ಕೆಳಗೆ ಬಿದ್ದಿದೆ, ಪುಡಿ ಪುಡಿಯಾಗಿ ಬಿದ್ದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ವಿವಿಧ ಕಡೆಗಳಲ್ಲಿ ಬಳಸಿರುವಂತಹ ಕಲ್ಲುಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಕಲ್ಲು ತೂರಾಟಕ್ಕೆ ಇಂಥದ್ದೇ ಸೈಜ್ ಕಲ್ಲುಗಳನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ. ನೋಡ್ತಾ ಇದ್ದ ಹಾಗೆ ಹಿಂದೂಗಳ ಮನೆಗಳನ್ನು ಟಾರ್ಗೆಟ್ ಹಿಟ್ಟಿಂಗ್ ಆಗಿದೆ. ಇಲ್ಲಿ ಟಾರ್ಗೆಟ್ ಹಿಟ್ಟಿಂಗ್ ಯಾವ ಕಾರಣಕ್ಕೆ ಅನ್ನೋದ್ರ ಡೀಟೇಲ್ಸ್ ಸಿಗಬೇಕಾಗಿದೆ ನಮಗೆ. ಚಿಕ್ಕಮಗಳೂರು ಹೇಳಿ ಕೇಳಿ ಮೊದಲೇ ಕೋಮು ಸೂಕ್ಷ್ಮ ಪ್ರದೇಶ. ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಘರ್ಷಣೆಗಳಾಗಿರೋದನ್ನು ನೋಡಿದ್ದೀವಿ. ಬಟ್ ಏಕಾಏಕಿ ಮೈಸೂರಿನ ಇನ್ಸಿಡೆಂಟ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಘಟನೆ ಆಗಿರೋದು 108 ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಇದು ಪರ್ಟಿಕ್ಯುಲರ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟಂತಹ ಯುವಕರ ಕೃತ್ಯ ಅನ್ನೋದು ಸ್ಥಳೀಯರ ಮಾತು. ವಿಕ್ಟಿಮ್ಸ್ ಯಾರ್ಯಾರಿದ್ದಾರೆ ಅವ್ರದ್ದು ಮಾತು. ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಗಮನಿಸ್ತಾ ಇದ್ದೀರಾ. ಇಲ್ಲೂ ಕೂಡ ಮತಾಂಧ ಕ್ರಿಮಿಗಳದ್ದೇ ಅಟ್ಟಹಾಸನ ಕನ್ಫರ್ಮೇಷನ್ ಸಿಗಬೇಕಾಗಿದೆ ನಮಗೆ. 11:45 12:10 ಕೆಲವೇ ಮುಸ್ಲಿಮ್ಸ್ ಹುಡುಗರು ಗುಂಪು ಕಟ್ಕೊಂಡ್ಬಂದು ಮನೆಗೆ ಒಂದು ಕಲ್ಲು ಹೊಡೆದು ಹೋಗಿದ್ದಾರೆ. ಆವಾಗ ನಮ್ಮ ಓನರ್ ಫೋನ್ ಮಾಡಿದ್ದಾರೆ, ರತ್ನಾಕರ್ಗೆ. ಅವರು ಮಾಡಿದಾರಂತೆ. ಅವ್ರು ಬಂದು ಪೊಲೀಸಿಗೆ ನೈಟ್ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದರು. ಅವ್ರು ಬಂದು ನೋಡ್ಕೊಂಡು ಹೋಗಿ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಬಂದು ಕಂಪ್ಲೇಂಟ್ ಕೊಡಿ 10 ಗಂಟೆಗೆ ಅಂತ ಈ ಕಡೆ ಓಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕಾಗಿ ನಾವು ಪೊಲೀಸ್ ಇಲಾಖೆಗೆ. ನಿನ್ನೆ ರಾತ್ರಿ ಉಮೇಶ್ ನಮ್ಮ ಮಾವನ ಮಗ ನಮ್ಮ ಮನೇಲಿ ಬಾಡಿಗೆ ಇದ್ದಾನೆ. ರಾತ್ರಿ 12 ಗಂಟೆಗೆ ನಮ್ಗೆ ಫೋನ್ ಮಾಡ್ದ, ಯಾರೋ ಬಂದು ಮನೆಗೆ ಕಲ್ಲು ಹೊಡೆದ್ರು ಅಂತ. ನಾನು ಇಲ್ಲಿ ಬಂದು ನೋಡಿದಾಗ ಗ್ಲಾಸಿಗೆ ಕಲ್ಲು ಹೊಡೆದಿದ್ದಾರೆ. ಆಮೇಲೆ ನಾನು ಸಿವಿಲ್ ಬಸ್ಸಲ್ಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಆಮೇಲೆ 112ಕ್ಕೂ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವ್ರು ಬಂದು ನಾಳೆ ಬೆಳಿಗ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೋದ್ರು. ನೋಡ್ಕೊಂಡು ಹೋದ್ರು, ರೌಂಡ್ಸ್ ಹಾಕ್ತೀನಿ ಅಂತ ಹೋದ್ರು. ಅದಾದಮೇಲೆ ಇಲ್ಲಿ ಯಾವಾಗಲೂ ಸ್ವಲ್ಪ ಈ ಪುಂಡ್ರು ಕಾಟ ಜಾಸ್ತಿ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾರಾಯಣಗೌಡ. ಈ ಕಲ್ಲು ತೂರಾಟ ಮಾಡಿದಂತಹ ಗ್ಯಾಂಗ್ನ ಉದ್ದೇಶ ಏನಾಗಿತ್ತು, ಯಾವ ಕಾರಣಕ್ಕೋಸ್ಕರ ಕಲ್ಲು ತೂರಾಟ ನಡೆದಿರೋದು ಮತ್ತು ಎಷ್ಟು ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿದೆ, ಮೊದಲು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮಮತಾ, ಅಂತಂದರೆ ಈಗಾಗಲೇ ಮೈಸೂರಿನ ಉದಯಗಿರಿಯಲ್ಲೂ ಕೂಡ ನಡೆದಂಥದ್ದು ಪೊಲೀಸ್ ಜೀಪ್ಗಳ ಮೇಲೆ ನಡೆದ ಕಲ್ಲು ತೂರಾಟ ಪ್ರಕರಣ ಇನ್ನೂ ಹಸಿರಾಗಿ ಇರುವಂಥದ್ದು. ಜೊತೆಗೆ ಆ ಪ್ರಕರಣ ಕೂಡ ಈಗ ಸಾಕಷ್ಟು ತಿರುವುಗಳು ಕೂಡ ಪಡ್ಕೊತಿರುವಂಥದ್ದು. ಆದರೆ ಆ ಘಟನೆ ಒಂದು ಮಾಸುವ ಮುನ್ನವೇ ಈಗ ಚಿಕ್ಕಮಗಳೂರು ನಗರದಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಕಲ್ಲು ತೂರಾಟ ಪ್ರಕರಣ ನಡೆದಿರುವಂಥದ್ದು. ಅದೇ ಇಲ್ಲೂ ಕೂಡ ಒಂದು ಮನೆಗಳ ಮೇಲೆ ಏಕಾಏಕಿ ಕಲ್ಲು ತೂರಾಟ ನಡೆಸಿರುವಂಥದ್ದು. ಏನು ನಿನ್ನೆ ರಾತ್ರಿ ಅಂದರೆ ಏನು ಈಗ ಸದ್ಯದ ಪ್ರಕಾರ ಈಗ ಮುಸ್ಲಿಂ ಸಮುದಾಯ ಕೂಡ ಈಗ ಒಂದು ಉಪವಾಸದ ಹಬ್ಬ ಕೂಡ ಮಾಡ್ತಿರುವಂಥದ್ದು. ಈ ಹಬ್ಬವನ್ನು ಮುಗಿಸ್ಕೊಂಡು ಬಂದಂತಂದರೆ ನಿನ್ನೆ ರಾತ್ರಿ 11:45ರಿಂದ 12:10 ಸುಮಾರಿಗೆ ಅಂದರೆ ಈ ಒಂದು 20-25 ನಿಮಿಷಗಳ ಮಧ್ಯದಲ್ಲಿ ಬಂದಂತಹ ಒಂದು ಸುಮಾರು 8ರಿಂದ 10 ಜನಗಳ ಗುಂಪು, ಅಂದರೆ ಒಂದು 10 ಯುವಕರ ಗುಂಪು ಏಕಾಏಕಿ ಒಂದು ಮನೆಗಳ ಮೇಲೆ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿರುವಂಥದ್ದು. ಈಗ ಸದ್ಯದ ಮಾಹಿತಿ ಪ್ರಕಾರ ಒಂದು ಮನೆಯ ಮೇಲೆ ಮಾತ್ರ ಕಲ್ಲು ತೂರಾಟ ನಡೆಸಿರುವಂಥದ್ದು ನಾವು ನೋಡ್ಬೋದು. ವಿಜಲ್ಸಲ್ಲೂ ಕೂಡ ಏನು ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವ ಉಮೇಶ್ ಅನ್ನೋರ ಮನೆ ಏನಿದೆ ಆ ಮನೆಯಲ್ಲಿ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿರುವಂಥದ್ದು. ದೊಡ್ಡ ದೊಡ್ಡ ಕಲ್ಲುಗಳಲ್ಲೇ ಹೊಡೆದಿರೋದ್ರಿಂದ ಕಲ್ಲುಗಳು ಕಿಟಕಿಯ ಗಾಜುಗಳನ್ನು ಹೊಡ್ಕೊಂಡು ಮನೆ ಒಳಗಡೆ ಸಹ ಬಿದ್ದಿರುವಂಥದ್ದು. ಈ ವೇಳೆಯಲ್ಲಿ ಮನೆಯಲ್ಲಿ ಏನು ಉಮೇಶ್ ಅವರ ಪತ್ನಿ ಮತ್ತು ಮಕ್ಕಳು ಸಹ ಇದ್ದಂಥದ್ದು. ಅದು ಯಾವಾಗ ಏಕಾಏಕಿ ಕಲ್ಲು ತೂರಾಟ
ನಡೆಸಿದ್ರು. ಆಗ ಉಮೇಶ್ ಅವರಿಗೂ ಕೂಡ ಒಂದು ರೀತಿ ಆತಂಕ ಆಗಿರುವಂಥದ್ದು. ಯಾಕೆಂತಂದ್ರೆ ನಾವು ಯಾರ ಜೊತೆಗೂ ಕೂಡ ಅವರಿಗೆ ಯಾರ ಜೊತೆಗೂ ಕೂಡ ಒಂದು ದ್ವೇಷನೂ ಕೂಡ ಇಲ್ದಲೇ ಇರುವಂಥದ್ದು, ಮತ್ತೆ ಅವರು ಗಲಾಟಿಗೂ ಹೋಗುವಂಥ ವ್ಯಕ್ತಿನೂ ಕೂಡ ಅಲ್ದಲೇ ಇರುವಂಥದ್ದು. ಆದರೆ ಯಾಕೆ ಮತ್ತೆ ಯಾರು ಈ ರೀತಿಯಾಗಿ ಅಂತೂ ಕಲ್ಲು ತೋಟ ನಡೆಸ್ತಿದ್ರು ಅನ್ನೋ ಆತಂಕ ಕೂಡ ಈಡಾಗಿರುವಂಥದ್ದು. ತಕ್ಷಣ ಅವರು ಮನೆಯ ಓನರ್ಗೂ ಸಹ ಫೋನ್ ಮಾಡಿರುವಂಥದ್ದು, ಮತ್ತೆ ಏನು ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಠಾಣೆ ಪೊಲೀಸರಿಗೂ ಕೂಡ ಫೋನ್ ಮಾಡಿರುವಂಥದ್ದು. ಪೊಲೀಸರು ಕೂಡ ತಕ್ಷಣ ಕಾರ್ಯಪ್ರವೃತ್ತರಾಗಿ ಬಂದು ಸ್ಥಳ ಪರಿಶೀಲನೆ ನಡೆಸಿ ಬೆಳಿಗ್ಗೆ ದೂರು ನೀಡಿ ಅಂತಲೂ ಸಹ ಅವರಿಗೆ ಮಾಹಿತಿ ನೀಡಿದಂಥದ್ದು. ಮತ್ತೆ ಈಗ ಉಮೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಸಹ ಕೇಳೋಣ. ಸರ್ ನಮಸ್ತೆ. ಸರ್, ಅಂತಂದ್ರೆ ಈ ಕಲ್ಲು ತೋಟ ನಡೆಸಿರೋದು ಯಾರು ಮತ್ತೆ ಎಷ್ಟೊತ್ತಿಗಾಯಿತು, ಯಾಕೆ ಅಂತ ಅನ್ಸುತ್ತೆ ಸರ್? ಅದು 11:50ರಿಂದ 12:10 ಒಳಗೆ ಅದು ಆಗಿದೆ. ಯಾಕಂತ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ ನಮಗೇನು ಮಾಡಿದಂತೆ. ಮುಸ್ಲಿಮ್ಸ್ ಹುಡುಗರು ಇಲ್ಲಿದ್ದರು, ಇಲ್ಲಿಂದ ಓಡೋದ್ರು. ನಾನು ಬೀಗ ಮಲಗಿದ್ವಿ, ನಾವು ಕೂಡಲೇ ಬಂದು ಬಾಗಿಲು ತೆಗೆದುವಾಗ ಅವ್ರು ಓಡೋಗುವಾಗ ನಾವು ಯಾಕಡೆ ಓಡಿದ್ರು ಅಂತ ನೋಡಿ ಈ ಕಡೆ ಸ್ಟ್ರೈಟ್ ಓಡೋದ್ರು. ಮತ್ತು ಈ ಕಡೆ ಕಾರಿನ ಹಿಂದ್ಗಡೆ ಬಂದು ನಿಂತಿದ್ರು, ಆ ಕಡೆ ಕಾರಿನ ಹಿಂದ್ಗಡೆ ನಿಂತಿದ್ರು. ಯಾಕೆ ಅಂತ ಕಾರಣ ಗೊತ್ತಿಲ್ಲ. ನಾವಂತೂ ಜಗಳಕ್ಕೆ ಹೋಗಲ್ಲ, ಯಾವುದಕ್ಕೂ ಇದು ಮಾಡಲ್ಲ. ಓಕೆ ಸರ್. ಅಂತಂದರೆ ಈಗ ಕಲ್ಲುನೆಲ್ಲ ಹೊಡೆದು ಹೋಗ್ಬೇಕಾರೆ ಏನಾರ ಘೋಷಣೆ ಕೂದಂಥದ್ದಾಗುವ ಅಥವಾ ಏನು ಹೇಳಿದ್ರು ಸರ್? ಘೋಷಣೆ ಕೂಗಿಲ್ಲ, ಓಡೋದ್ರು. ಘೋಷಣೆ ಏನು ಕೂಗಿಲ್ಲ, ಓಡೋಗಿದ್ದಾರೆ. ಕೂಗಿಲ್ಲ. ಕಲ್ಲು ಒಂದು ಹೊರಗಡೆ ಬಿದ್ದಿದೆ, ಹೊಡೆದಿದ್ದ ಕಲ್ಲುಗಳು. ನೀವು ಆತಂಕದಿಂದ ಹೊರಗಡೆ ಬರಲಿಲ್ಲ? ನೀವು ಕೂಡ ಬಂದಿವಿ. ಬಂದು ನಾನು ಹೊರಗಡೆ ಬಂದಿದ್ದೀನಿ, ಬೈಕ್ ಹಿಡ್ಕೊಂಡು ಬಂದು ನೋಡುವ ಅಂತ ಬಂದಿದ್ದೀನಿ. ಬಂದು ನೋಡುವ ಅಂತ ಬರುವಾಗ ಓಡೋದ್ರು ಅವರು. ಬೀಗ ತೆಗೆದು ಬರುವಾಗ ಸ್ವಲ್ಪ ಲೇಟ್ ಆಯಿತು, ಅವರು ಓಡೋದ್ರು ಅಷ್ಟೇ. ಮಮತಾ, ಇದು ಮನೆಯ ಮಾಲೀಕರು ಮಾತಾಗಿರೋಂಥದ್ದು. ಅಂತಂದರೆ ಕಲ್ಲು ಹೊಡೆದಂಥ ಸಂದರ್ಭದಲ್ಲೂ ಕೂಡ ನಾವು ಮನೆಯಲ್ಲಿದ್ವಿ, ನಾವು ಗೇಟ್ ತೆಗೆದು ಹೊರಗಡೆ ಬರೋ ಅಷ್ಟೊತ್ತಿಗೆ ಅವರೆಲ್ಲ ಓಡಿ ಅಂತೇಳಿ ಓಡೋದ್ರು ಅಂತ ಅವ್ರು ಮಾಹಿತಿ ನೀಡ್ತಿರುವಂಥದ್ದು. ಆದರೆ ಈಗ ಸ್ಥಳಕ್ಕಲ್ಲ ಈಗಾಗಲೇ ಪೊಲೀಸರು ನಿನ್ನೆ ರಾತ್ರಿ ಬಂದಂಥ ಪೊಲೀಸರು ರಾತ್ರಿಯೂ ಸಹ ಬಂದಿದ್ದು, ಮತ್ತು ಈಗಲೂ ಬಂದು ಸ್ಥಳ ಮಾಜರ್ ನಡೆಸ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾರಾಯಣಗೌಡ.